ಒಂದು ಕಡೆ ಮೈಸೂರು ದಸರಾನ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಬೆಟ್ಟ ಏನು ಹಿಂದೂಗಳು ಸೊತ್ತ ಅಂತ ಕೇಳ್ತಾರೆ. ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳು ಸೊತ್ತಲ್ದಿರ ಏನು ಪಿತರಾರ್ಜಿತ ಆಸ್ತಿನೇ ಅದು? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಹೌದು ಏನು ನಿಮ್ಮ ಬ್ರದರ್ಸ್ ಆಸ್ತಿನ ಅದು? ಏನು ಮುಜರಾ ಇಲಾಖೆದ ಆಸ್ತಿ ಅಲ್ದಿರ ಅದೇನು ಇದ್ರದ್ದು ಅದು ಯಾವುದೋ ಏನು ಒಗ್ಬಾರ್ದ ಏನು ಮುಸ್ಲಿಮ್ರದ್ದು ಅದು? ನಿನ್ನೆ ಮೀಡಿಯಾದಲ್ಲೆಲ್ಲ ಮಾತಾಡುವಾಗ ಹೇಳಿದಿರಿ ಷಡ್ಯಂತ್ರಗಳು ನಡೀತಿದೆ ನನ್ನ ಮೇಲೆ, ನನ್ನನ್ನು ಮಣಿಸೋದಕ್ಕೆ ಏನೇನೋ ಮಾಡ್ತಿದ್ದಾರೆ, ನಾನು ಏನು ಮಾಡಿದ್ರು ಏನು ಮಾತಾಡಿದ್ರು ವಿವಾದ ಆಗ್ತಿದೆ, ನಾನು ಮಾತಾಡೋದೇ ಇಲ್ಲ ಅಂತ ನಿಮ್ಮ ಅಸಹಾಯಕತೆ ತೋರಿಸ್ತಾ ಇದೆ. ಇಲ್ಲಿ ನೀವು ಎಷ್ಟರ ಮಟ್ಟಿಗೆ ಅಸಹಾಯಕರಾಗಿದ್ದೀರಿ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ನಾನು ಕಾಂಗ್ರೆಸ್ಸಿಗ, ನಾನು ಕಟ್ಟರ್ ಕಾಂಗ್ರೆಸ್ಸಿಗ ಡಿ ಕೆ ಶಿವಕುಮಾರ್ ಅವರೇ ಅಂಥ ಒಂದು ಅಭಿಪ್ರಾಯ ಬರೀ ನಿಮಗಿದ್ರೆ ಸಾಕಾಗಲ್ಲ ಕಣ್ರಿ, ನಿಮ್ಮ ಪಕ್ಷಕ್ಕೂ ಇರಬೇಕು. ಖರ್ಗೆ ಸಾಹೇಬ್ರೆ, ನೀವು ಹೇಳ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾತಾಡಬಾರ್ದಾಗಿತ್ತು, ಈ ಗೀತೆಯನ್ನು ಆಡಬಾರ್ದಾಗಿತ್ತು. ಏನನ್ನು ಆಡಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ? ಏನಿದೆ ಆ ಗೀತೆಯಲ್ಲಿ? ಈ ದೇಶನ ಪ್ರೀತಿ ಮಾಡೋ ಪ್ರತಿಯೊಬ್ಬನು ಅದನ್ನು ಆಡ್ಬೋದು, ನೀವು ಅದನ್ನು RSS ಅವ್ರು ಆಡ್ತಾರೆ ಅನ್ನೋ ಕಾರಣಕ್ಕೆ ನಿಮ್ಗೆ ವಿರೋಧವೇ? ಬಾನು ಮುಸ್ತಾಕ್ ಅಂತ ಒಂದು ಹೆಣ್ಮಗಳನ್ನ ಕರ್ಕೊಂಡೋಗಿ ದಸರಾ ಉದ್ಘಾಟನೆ ಮಾಡೋದ್ರಿಂದ ನಾವು ನಿಮ್ಗೆ ಏನೋ ಮಾಡಿಬಿಟ್ಟಿದ್ದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಿಮ್ಮನ್ನು ಈ ಸರ್ಕಾರ ಇಡಕ್ಕೆ ಹೊರಟಿದೆ. ಇವತ್ತು ನೀವು ಪ್ರಶ್ನೆಗಳು ಮಾಡಬೇಕಾಗಿರೋದು ನಿಮ್ಮ ಅಭಿವೃದ್ಧಿಯ ಬಗ್ಗೆ ಏನು ಸರ್ಕಾರ ಮಾಡ್ತಿದೆ ಅದನ್ನು ನೀವು ಕೇಳಬೇಕಾಗಿದೆ. ಮತ್ತು ಇನ್ನೊಬ್ರು ಯಾರೋ ಮುಸ್ಲಿಂ ಮುಖಂಡರು ಹೇಳ್ತಾಯಿದ್ರು, ಕ್ಷಮಿಸಿ ನನಗೆ ಅವ್ರ ಹೆಸರು ಬರ್ತಿಲ್ಲ ನನಗೆ, ಅವ್ರು ಹೇಳ್ತಾಯಿದ್ರು ನಮಗೆ ಜಮೀರ್ ಅಹಮದ್ ಖಾನ್ ಅವರ ಭಯ ಇದೆ ಅಂತ. ಹಾಗಾದರೆ ಸಮುದಾಯನ ಎದುರಿಸಿ ಬೆದರಿಸಿ ನಿಮ್ಮ ಒಂದು ಸಮುದಾಯದ ಮಹಿಳೆಯನ್ನ ದಸರಾಗೆ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸುವಂಥ ಹರ್ಕತ್ ಏನಿದೆ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಗಳ ಜೊತೆ ಒಂದು ಸಂತೋಷದ ಸುದ್ದಿನ ಹಂಚ್ಕೊಳ್ಬೇಕು. ಇವತ್ತು ಏನಪ್ಪ ಸಂತೋಷದ ಸುದ್ದಿ ಅಂದರೆ, ನಮ್ಮ TV ವಿಕ್ರಮ ಚಾನಲ್ಗೆ 10 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಚಂದಾದಾರರಾಗಿದ್ದಾರೆ. ಈ ವಿಚಾರನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದು ನಮಗೆ ಇವತ್ತು ತುಂಬ ಸಂತೋಷಕರ ಮತ್ತು ನಿಮಗೆ ಅಭಿನಂದನೆಗಳು. ನೀವು ಸದಾಕಾಲ ನಮ್ಮ ಸರಿತಪ್ಪುಗಳನ್ನ ತಿದ್ದಿ ನಮ್ಮನ್ನು ಇನ್ನೂ ಹೆಚ್ಚೆಚ್ಚು ನಿಮ್ಮೊಟ್ಟಿಗೆ ಇರೋದಕ್ಕೆ ಇಷ್ಟು ದಿವಸ ಪ್ರೋತ್ಸಾಹ ಮಾಡಿದ್ದೀರಿ. ಇನ್ನು ಮುಂದೆನೂ ಕೂಡ ನಮಗೆ ಸಹಕರಿಸಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ದೇಶದ ವಿಚಾರ ಮತ್ತು ಧರ್ಮದ ವಿಚಾರ ಬಂದಾಗ TV ವಿಕ್ರಮ ಯಾವತ್ತೂ ಕೂಡ ದೇಶದ ಪರ ಮತ್ತು ಧರ್ಮದ ಪರ ನಿಂತಿರುತ್ತೆ ಅಂತ ನಾವು ನಿಮಗೆ ಈ ಮೂಲಕ ನಿಮ್ಮಲ್ಲಿ ಪ್ರಾಮಿಸ್ ಮಾಡ್ತೇವೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಇವತ್ತು ರಾಜ್ಯದಲ್ಲಿ ಬೇರೆ 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 ವಿಚಾರಗಳು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಿದೆ. ಈ ಕಾಂಗ್ರೆಸ್ನವರು ತಲೆ ಬಿಡೋ ಇಲ್ಲದಿರೋ ವಿಚಾರಗಳನ್ನೆಲ್ಲ ತೊಗೊಂಡು ಬಂದು ಇವತ್ತು ಜನರ ಮಧ್ಯೆ ಗೊಂದಲಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಒಂದು ಕಡೆ ಮೈಸೂರು ದಸರಾನ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಬೆಟ್ಟ ಏನು ಹಿಂದೂಗಳು ಸೊತ್ತ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳು ಸೊತ್ತಲ್ದಿರ ಏನು ಪಿತರಾರ್ಜಿತ ಆಸ್ತಿನೇ ಅದು? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಏನು ಪಿತರಾರ್ಜಿತ ಆಸ್ತಿನ ಅದು? ಹಿಂದೂಗಳ ಆಸ್ತಿನೇ, ಹೌದು. ನೀವೇನು ಹೇಳೋದು? ಹಿಂದೂಗಳ ಆಸ್ತಿನೇ ಕಣ್ರಿ ಅದು, ಚಾಮುಂಡೇಶ್ವರಿ ಆಸ್ತಿನೇ ಅದು. ಹೌದು, ನಿಮ್ಮ ಬ್ರದರ್ಸ್ ಆಸ್ತಿನ ಅದು? ಏನು ಮುಜರಾ ಇಲಾಖೆದ ಆಸ್ತಿ ಅಲ್ದಿರ ಅದೇನು ಇದ್ರದ್ದು ಅದು ಯಾವುದೋ ಏನು ಒಗ್ಬಾರ್ದ ಏನು ಮುಸ್ಲಿಮ್ರದ್ದು ಅದು? ಹೇಳ್ರಿ ಡಿ ಕೆ ಶಿವಕುಮಾರ್ ಅವರೇ, ಹೆಂಗೆ ಹೇಳಿದ್ರಿ ನೀವು ಈ ವಿಚಾರನ? ನಮಗೆ ಗೊತ್ತಿದೆ. ಏನಕ್ಕೆ ಅಂದರೆ, ನೀವು ಸದನದಲ್ಲಿ RSS ವಿಚಾರವಾಗಿ RSSನ ಒಂದು ಸದಾವತ್ಸಲೆ ಮಾತೃಭೂಮಿ ಅನ್ನೋ ಒಂದು ಗೀತೆನ ನೀವು ಹಾಡಿದ್ರಿ. ನಿಮ್ಮ ಹೈಕಮಾಂಡ್ ನಿಮಗೆ ಕ್ಷಮೆ ಕೇಳೋ ಹಾಗೆ ಮಾಡ್ತು. ಆ ಕಾರಣಕ್ಕೋಸ್ಕರ ಇವತ್ತು ನೀವು ಚಾಮುಂಡೇಶ್ವರಿ ಬೆಟ್ಟ ಹಿಂದೂಗಳ ಬೆಟ್ಟ ಅಲ್ಲ, ಬರೀ ಹಿಂದೂಗಳಿಗೆ ಸೇರೋದಲ್ಲ ಅನ್ನೋ ಹೇಳಿಕೆ ಕೊಡೋದ್ರ ಮುಖಾಂತರ ನೀವು ಇವತ್ತು ಹೈಕಮಾಂಡಿಗೆ ನೀವು ತೋರಿಸ್ತಾ ಇದ್ದೀರಿ, ನಾನು ಕಾಂಗ್ರೆಸ್ ವಿರೋಧಿ ಅಲ್ಲ, ನಾನು ಹಿಂದೂ ವಿರೋಧಿ ಅನ್ನೋದನ್ನ ನಿಮ್ಮ ಹೈಕಮಾಂಡಿಗೆ ಗುರುತು ಮಾಡೋದಕ್ಕೋಸ್ಕರ ನೀವು ಹೇಳಿಕೆನ ಮಾಡಿದ್ದೀರಿ ಅಲ್ವಾ? ನೀವು ಒಪ್ಕೊಳ್ಬೇಕು. ಮತ್ತು ನೀವು ನಿನ್ನೆ ಮೀಡಿಯಾದಲ್ಲೆಲ್ಲ ಮಾತಾಡುವಾಗ ಹೇಳಿದ್ದೀರಿ ಷಡ್ಯಂತ್ರಗಳು ನಡೀತಿದೆ ನನ್ನ ಮೇಲೆ, ನನ್ನನ್ನು ಮಣಿಸೋದಕ್ಕೆ ಏನೇನೋ ಮಾಡ್ತಿದ್ದಾರೆ, ನಾನೇನು ಮಾಡಿದ್ರು ಏನು ಮಾತಾಡಿದ್ರು ವಿವಾದ ಆಗ್ತಿದೆ, ನಾನು ಮಾತಾಡೋದೇ ಇಲ್ಲ ಅಂತ ನಿಮ್ಮ ಅಸಹಾಯಕತೆ ತೋರಿಸ್ತಾ ಇದೆ. ಇಲ್ಲಿ ನೀವು ಎಷ್ಟರ ಮಟ್ಟಿಗೆ ಅಸಹಾಯಕರಾಗಿದ್ದೀರಿ ಅನ್ನೋದನ್ನು ತೋರಿಸ್ತಾ ಇದೆ. ಇದು ನೀವು ಪದೇ ಪದೇ ತುಂಬ ಕಡೆ ನೀವೆಲ್ಲ ಹೇಳೋದೇನು, ಡಿ ಕೆ ಶಿವಕುಮಾರ್ ಅವರು ನಾನು ಕಾಂಗ್ರೆಸ್ನವನು,
ನಾನು ಕಾಂಗ್ರೆಸ್ಸಿಗ, ನಾನು ಕಟ್ಟರ್ ಕಾಂಗ್ರೆಸ್ಸಿಗ. ಡಿ ಕೆ ಶಿವಕುಮಾರ್ ಅವರೇ, ಅಂಥ ಒಂದು ಅಭಿಪ್ರಾಯ ಬರೀ ನಿಮಗಿದ್ರೆ ಸಾಕಾಗಲ್ಲ ಕಣ್ರಿ, ನಿಮ್ಮ ಪಕ್ಷಕ್ಕೂ ಇರಬೇಕು. ಇವತ್ತು ನಿಮ್ಮ ಪಕ್ಷ ನಿಮ್ಮನ್ನು ನಂಬೋ ಸ್ಥಿತಿನಲ್ಲಿಲ್ಲ, ಯೋಚನೆ ಮಾಡಿ. ಪಕ್ಷ ನಿಮ್ಮನ್ನು ನಂಬ್ತಾ ಇಲ್ಲ. ಹೈಕಮಾಂಡ್ ನಿಮಗೆ ಇವತ್ತು ಸಾರ್ವಜನಿಕವಾಗಿ ಕ್ಷಮೆ ಕೇಳೋ ಮಟ್ಟಕ್ಕೆ ತಂದಿಳಿಸಿದೆ. ನಾನು ಖರ್ಗೆ ಸಾಹೇಬ್ರಿಗೊಂದು ಕೇಳಬೇಕು. ಖರ್ಗೆ ಸಾಹೇಬ್ರೆ, ನೀವು ಹೇಳ್ತಿದ್ದೀರಿ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾತಾಡಬಾರ್ದಾಗಿತ್ತು, ಈ ಗೀತೆನ ಆಡಬಾರ್ದಾಗಿತ್ತು. ಏನನ್ನು ಆಡಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ? ಏನಿದೆ ಆ ಗೀತೆನಲ್ಲಿ? ಈ ದೇಶನ ಪ್ರೀತಿ ಮಾಡೋ ಪ್ರತಿಯೊಬ್ಬನೂ ಅದನ್ನು ಆಡ್ಬೋದು. ನೀವು ಅದನ್ನು RSS ಅವ್ರು ಆಡ್ತಾರೆ ಅನ್ನೋ ಕಾರಣಕ್ಕೆ ನಿಮ್ಗೆ ವಿರೋಧವೇ ಅಲ್ಲ, ಸುಳ್ಳದು. ನಿಜವಾಗಲೂ ನಿಮ್ಮ ಶ್ರದ್ಧೆ ದೇಶದ ಬಗ್ಗೆ ಇಲ್ಲ. ಆ ಕಾರಣಕ್ಕೋಸ್ಕರ ನೀವು ಡಿ ಕೆ ಶಿವಕುಮಾರ್ಗೆ ತಕರಾರು ಮಾಡ್ತಿದ್ದೀರಿ, ನೀವು ಆಡಿ ತಪ್ಪಿದು ಅಂತ. ನೀವು ರಾಷ್ಟ್ರಧ್ವಜನ ಆರಿಸೋವಾಗ ಸಾಕಷ್ಟು ಜನ ಮುಸಲ್ಮಾನರು ಹೇಳ್ತಾರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಲ್ಲ, ಸಲ್ಯೂಟ್ ಮಾಡಲ್ಲ ಅಂತ. ನೀವು ಅಂಥವ್ರಿಗೆ ಕ್ಷಮೆ ಕೇಳೋದಿಲ್ಲ. ನಿಮ್ಮ ಒಬ್ಬ MLC ಒಬ್ಬರು ವಿಧಾನಸೌಧದಲ್ಲಿ ಬರೋವಾಗ ಅವರ ಸಂಗಡಿಗರು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ, ಅವ್ರ ಹತ್ರ ನೀವು ಕ್ಷಮೆನೇ ಕೇಳೋದಿಲ್ಲ. ಒಂದು ದೇಶಭಕ್ತಿಯ ಒಂದು ಗೀತೆನ ಆಡಿದ್ದಕ್ಕೆ ಡಿ ಕೆ ಶಿವಕುಮಾರು, ಅದು ಈ ರಾಜ್ಯದ ಪ್ರತಿಷ್ಠಿತ ರಾಜಕಾರಣಿ, ಪ್ರಸ್ತುತ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ನೀವು ಅವ್ರಿಗೆ ಕ್ಷಮೆನ ಕೇಳಿಸ್ತೀರಿ? ಹಾಗಾದರೆ ನೀವು ಎಲ್ಲಿಗೆ ನಿಷ್ಠೆ ಆಗಿದ್ದೀರಿ? ಹಾಗಾದರೆ ದೇಶಭಕ್ತರಿಗೆ, ದೇಶದ ಪರ ಮಾತಾಡೋರಿಗೆ, ಈ ತಾಯ್ನಾಡಿನ ಬಗ್ಗೆ ಮಾತಾಡೋರಿಗೆ ನಿಮ್ಮ ಪಕ್ಷದಲ್ಲಿ ಹಂಗಾದರೆ ಏನು ಸ್ಥಾನನೇ ಇಲ್ವಾ? ಹೇಳಿ ಖರ್ಗೆ ಸಾಹೇಬ್ರೆ. ಹಾಗಾದರೆ ನೀವು ನಿಮ್ಮ ಕಾಂಗ್ರೆಸ್ ಪಾರ್ಟಿ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಿ? ಈ ದೇಶದ ಪರ ಕೆಲಸ ಮಾಡ್ತಿದ್ದೀರೋ ಅಥವಾ ಈ ದೇಶದ ವಿರುದ್ಧ ಕೆಲಸ ಮಾಡ್ತಿದ್ದೀರೋ? ನೀವು ಕೊಡಬೇಕಾಗಿದೆ ಈಗ ಸ್ಪಷ್ಟನೆಗಳನ್ನ. ನೀವು ಮತ್ತೆ ಅದನ್ನೇ ಹೇಳಬೇಡಿ, ಆ ಗೀತೆಯನ್ನು RSS ಹೇಳುತ್ತೆ ಆ ಕಾರಣಕ್ಕೆ ನಾವು ವಿರೋಧ ಮಾಡ್ತೀವಿ ಅಂತ. ನೀವು RSSನ ವಿರೋಧ ಮಾಡ್ಕೊಳ್ಳಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ನೀವು ಆ ಗೀತೆ ಹಾಡಿದ್ದೇ ತಪ್ಪು ಅನ್ನೋದಾದರೆ ನಿಮ್ಮ ಹೇಳಿಕೆಗೆ ನೀವು ಸ್ಪಷ್ಟೀಕರಣ ಕೊಡಬೇಕಾಗಿದೆ ಖರ್ಗೆ ಸಾಹೇಬ್ರೆ. ಯಾಕೆಂದರೆ ಗೀತೆಯ ಸಾರನೇ ಬೇರೆ ಇದೆ, RSS ಬೇರೆ. ನೀವು RSSನ ವಿರೋಧ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅದು ನಿಮ್ಮ ಸಿದ್ಧಾಂತ ಹಕ್ಕು, ನಿಮ್ಮ ಸಿದ್ಧಾಂತವೂ ಕೂಡ. ಅದು ಕಾಂಗ್ರೆಸ್ನ ಸಿದ್ಧಾಂತ, BJPನ ವಿರೋಧ ಮಾಡೋದು. ಆದರೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರು RSSನ ಹೊಗಳಿಲ್ಲ. ಅವರೊಂದು RSS ಆಡೋವಂಥ ಒಂದು ಗೀತೆನ ಆಡಿದ್ದಾರೆ ಅಷ್ಟೇ. ಗೀತೆ ಸರ್ವಕಾಲನೂ ಸರ್ವರಿಗೂ ಬೇಕಾಗಿರೋದು, ಅದನ್ನು ಆಡಿದ್ದಾರೆ. ಅದಕ್ಕೆ ಯಾಕೆ ನಿಮಗೆ ವಿರೋಧ? ನೀವು ಅದನ್ನು ವಿರೋಧ ಮಾಡೋದಾದ್ರೆ ಹಂಗಾದ್ರೆ ನೀವು ಈ ದೇಶನೂ ವಿರೋಧ ಮಾಡ್ತೀರಾ, ಈ ತಾಯ್ನಾಡನ್ನು ವಿರೋಧ ಮಾಡ್ತೀರಾ? ಅದನ್ನು ನೀವು ಕೂಡ ಸ್ಪಷ್ಟೀಕರಣ ಮಾಡಬೇಕು. ಇನ್ನು ಈಗೇನು ದಸರಾ ನಡೀತಿದೆ, ಈಗ ದಸರಾದಲ್ಲಿ ಬಾನು ಮುಸ್ತಾಕ್ ಅವ್ರಿಗೆ ಆಹ್ವಾನ ಬಂದಿದೆ. ದಸರಾ ಉದ್ಘಾಟನೆ ಮಾಡಬೇಕು, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಸರ್ಕಾರ ಆಹ್ವಾನ ಮಾಡಿದೆ. ಸಾಕಷ್ಟು ಇದಕ್ಕೆ ಸಾರ್ವಜನಿಕರಿಂದ ವಿರೋಧ ಬರ್ತಾ ಇದೆ. ಅಷ್ಟೇ ಅಲ್ಲ, ಸ್ವತಃ ಮುಸಲ್ಮಾನ್ ಧರ್ಮಗುರುಗಳೇ ಇವತ್ತು ಹೇಳ್ತಿದ್ದಾರೆ, ನಾವು ಪತ್ವಾ ಹೊಡಿಸ್ತೀವಿ, ಆ ಹೆಣ್ಮಗಳು ಯಾವುದೇ ಕಾರಣಕ್ಕೂ ಮೈಸೂರು ದಸರಾ ಉದ್ಘಾಟನೆಗೆ ಹೋಗಬಾರ್ದು ಅಂತ ಇವತ್ತು ಮುಸ್ಲಿಂ ಮುಖಂಡರೇನೆ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಮುಸಲ್ಮಾನ್ ಮುಖಂಡರೇ ಹೇಳ್ತಾರೆ, ನಮ್ಮಲ್ಲಿ ಮೂರ್ತಿ ಪೂಜೆಯ ಪದ್ಧತಿ ಇಲ್ಲ, ನಮ್ಮ ಹೆಣ್ಮಕ್ಳು ಸಿಂಧೂರ ಇಡೋ ಅಭ್ಯಾಸ ಇಲ್ಲ, ಹಾಗಾಗಿ ಆ ಹೆಣ್ಮಗಳು ಅದಕ್ಕೆ ಹೋಗಬಾರ್ದು ಅಂತ ಇವತ್ತು ಅವರೇ ವಿರೋಧ ಮಾಡ್ತಿದ್ದಾರೆ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾನು ಮುಸ್ತಾಕನ್ನು ಹೆಣ್ಣುಮಗಳಿಂದನೇ ನಾವು ಉದ್ಘಾಟನೆ ಮಾಡಿಸ್ತೀವಿ ಅಂತ ಆಟಕ್ಕೆ ಬಿದ್ದಿದ್ದಾರೆ. ಯಾಕೆ? ಸರ್ಕಾರ ಉತ್ತರ ಕೊಡಬೇಕು. ಏನಕ್ಕೆ ಅಂದರೆ ಸಮುದಾಯನೇ ವಿರೋಧ ಮಾಡ್ತಿದೆ, ಆ ಕಾರಣಕ್ಕೋಸ್ಕರ ನೀವು ಉತ್ತರ ಕೊಡಬೇಕಾಗಿದೆ ಇವತ್ತು. ಇದ್ರ ಪರವಾಗಿ ಇವತ್ತು ಇದ್ರ ವಿರುದ್ಧವಾಗಿ ಯಾವ ಸಂಘಟನೆಗಳು ಕೂಡ, ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಯಾರೂ ಕೂಡ ಮಾತಾಡ್ತಿಲ್ಲ. ಇದೊಂದು ರೀತಿ ಆಶ್ಚರ್ಯ ಅನ್ನಿಸ್ತಿದೆ ನಮಗೆ. ಏನಕ್ಕೆ ಮಾತಾಡ್ತಿಲ್ಲ, ಏನು ಕಾರಣಗಳು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಯಾಕೆ ಇದ್ರ ವಿರುದ್ಧವಾಗಿ ಯಾರೂ ಹೋರಾಟಕ್ಕೆ ಇಳಿತಾ ಇಲ್ಲ, ಇನ್ನೂ ಅರ್ಥ ಆಗ್ತಿಲ್ಲ. ಬರೀ ಕನ್ನಡದ ವಿಚಾರ ಬಂದಾಗ ಮಾತ್ರ ಹೋರಾಟ ಮಾಡೋದಾ? ಕನ್ನಡ ನಾಡೇ ಉಳಿದಿರಾ, ಕನ್ನಡದ ಆಚರಣೆಗಳೇ ಉಳಿದಿರಾ, ಕರ್ನಾಟಕದ ಸಂಪ್ರದಾಯನೇ ಉಳಿದಿರಾ, ಇಲ್ಲಿನ ಪೂಜಾ ಪದ್ಧತಿಗಳೇ ಉಳಿದಿರಾ, ಕನ್ನಡ ಉಳಿಲಿಕ್ಕೆ ಸಾಧ್ಯನಾ? ಇದನ್ನು ಯಾಕೆ ಅರ್ಥ ಮಾಡ್ಕೊತಿಲ್ಲ ಕನ್ನಡ ಹೋರಾಟಗಾರರು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ಇದನ್ನು ವಿರೋಧ ಮಾಡಬೇಕು. ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ಬಾನು ಮುಸ್ತಾಕ್ ಅವ್ರನ್ನ ಬದಲಾವಣೆ ಮಾಡಿ ಸರ್ಕಾರ ಬೇರೆಯವ್ರನ್ನ ಅಲ್ಲಿಗೆ ಗುರುತು ಮಾಡೋದಕ್ಕೆ ಸಾಕಷ್ಟು ಇನ್ನೂ ಟೈಮ್ ಇದೆ. ಆ ಕಾರಣಕ್ಕೋಸ್ಕರ ದಯಮಾಡಿ ನನ್ನಲ್ಲಿ ಕಳಕಳಿಯ ಮನವಿ, ಕನ್ನಡ ಪರ ಹೋರಾಟಗಾರರಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಘಟನೆಗಳಿದೆ. ಅದರಲ್ಲೂ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿರೋ ಸಂಘಟನೆಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ದಯವಿಟ್ಟು ನೀವೆಲ್ಲ ಮುಂದೆ ಬನ್ನಿ, ಇದನ್ನು ತಡಿಲೇಬೇಕು. ಇಲ್ಲಿನ ನಮ್ಮ ಪರಂಪರೆ,
ನಮ್ಮ ಧರ್ಮ, ನಮ್ಮ ಪೂಜಾ ಪದ್ಧತಿಗಳು, ನಮ್ಮ ಆಚರಣೆಗಳು ನಾವು ಉಳಿಸ್ಕೊಳ್ಳೇಬೇಕಾದಂಥ ಪರಿಸ್ಥಿತಿನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ತಂದಿಕ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುಸಲ್ಮಾನರನ್ನ ಅಡ್ಡ ಇಡೋದು, ವಿವಾದನ ಹೆಬ್ಬರಿಸ್ಬಿಡೋದು ವೀಕ್ಷಕರೇ. ಹೌದು. ಮತ್ತು ನೋಡಿ, ಇವತ್ತು ಇದನ್ನು ದೊಡ್ಡ ಮಟ್ಟದಲ್ಲಿ ಮುಸಲ್ಮಾನರು ವಿರೋಧ ಮಾಡ್ತಿದ್ದಾರೆ, ಸರಿ, ಒಪ್ಕೊಳ್ಳೋಣ. ಆದರೆ ನನ್ನದೊಂದು ಪ್ರಶ್ನೆ ಮುಸಲ್ಮಾನರಲ್ಲಿ, ನೋಡಿ, ನೀವಿವತ್ತು ತುಂಬ ಅರ್ಥ ಮಾಡ್ಕೊಳ್ಳೋವಂಥ ವಿಚಾರ ಇದೆ. ಬಾನು ಮುಸ್ತಾಕ್ ಅಂತ ಒಂದು ಹೆಣ್ಮಗಳನ್ನ ಕರ್ಕೊಂಡೋಗಿ ದಸರಾ ಉದ್ಘಾಟನೆ ಮಾಡೋದ್ರಿಂದ ನಾವು ನಿಮ್ಗೇನೋ ಮಾಡಿಬಿಟ್ಟಿದ್ದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಿಮ್ಮನ್ನು ಈ ಸರ್ಕಾರ ಇಡೋಕ್ಕೆ ಹೊರಟಿದೆ. ಇವತ್ತು ನೀವು ಪ್ರಶ್ನೆಗಳು ಮಾಡಬೇಕಾಗಿರೋದು, ನಿಮ್ಮ ಅಭಿವೃದ್ಧಿಯ ಬಗ್ಗೆ ಏನು ಸರ್ಕಾರ ಮಾಡ್ತಿದೆ ಅದನ್ನು ನೀವು ಕೇಳಬೇಕಾಗಿದೆ. ಹೌದು, ಒಂದು ಬಾನು ಮುಸ್ತಾಕನ್ನು ಕರ್ಕೊಂಡೋಗಿ ಒಂದು ದಸರಾ ಉದ್ಘಾಟನೆ ಮಾಡೋದ್ರಿಂದ ನಿಮಗಾಗೋ ಲಾಭ ಏನಿದೆ ನನಗಂತೂ ಗೊತ್ತಿಲ್ಲ, ಖಂಡಿತ ನನಗೆ ಗೊತ್ತಿಲ್ಲ. ಆದರೆ ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗಂತೂ ಪೆಟ್ಟಾಗುತ್ತೆ. ಮತ್ತು ಈಗ ಸಾಕಷ್ಟು ಜನ ನೀವು ಮುಂದೆ ಬಂದಿದ್ದೀರಿ. ಈಗ ಯಾರು ನಮ್ಮ ಹಿಂದೆ ಹೊಗ್ಬೋರ್ಡ್ ಅಧ್ಯಕ್ಷರಾಗಿದ್ದಂಥ ಶಫೀ ಸಾಬ್ ಅವರೆಲ್ಲ ಮುಂದೆ ಬಂದಿದ್ದಾರೆ. ಇವಾಗ ಇದನ್ನು ನೀವು ಹೋಗಬಾರ್ದು, ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ. ಯಾಕೆ ನೀವು ಇನ್ನೂ ಪಕ್ವಪಡಿಸ್ತಾ ಇಲ್ಲ ಆ ಮಹಿಳೆ ವಿರುದ್ಧ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ನೀವು ಆ ಕೆಲಸನ ಮಾಡಿ. ಮತ್ತು ಸರ್ಕಾರಕ್ಕೆ ನೀವು ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮತ್ತು ಇನ್ನೊಬ್ಬರು ಯಾರೋ ಮುಸ್ಲಿಂ ಮುಖಂಡರು ಹೇಳ್ತಾಯಿದ್ರು, ಕ್ಷಮಿಸಿ ನನಗೆ ಅವ್ರ ಹೆಸರು ಬರ್ತಿಲ್ಲ ನನಗೆ, ಅವ್ರು ಹೇಳ್ತಾಯಿದ್ರು ನಮಗೆ ಜಮೀರ್ ಅಹಮದ್ ಖಾನ್ ಅವರ ಭಯ ಇದೆ ಅಂತ. ಹಾಗಾದರೆ ಸಮುದಾಯನ ಎದುರಿಸಿ ಬೆದರಿಸಿ ನಿಮ್ಮ ಒಂದು ಸಮುದಾಯದ ಮಹಿಳೆನ ದಸರಾಗೆ ಕರ್ಕೊಂಡೋಗಿ ಉದ್ಘಾಟನೆ ಮಾಡಿಸೋವಂಥ ಹರ್ಕತ್ ಏನಿದೆ? ದಯವಿಟ್ಟು ಇದನ್ನು ಯೋಚನೆ ಮಾಡಿ ಮುಸಲ್ಮಾನ್ ಮುಖಂಡರುಗಳು. ಅಂಥ ಹರ್ಕತ್ ಏನಿದೆ? ನಿಮ್ಮನ್ನು ಬೆದರಿಸಿ ಕರ್ಕೊಂಡು ಹೋಗೋಂಥ ಹರ್ಕತ್ ಏನಿದೆ? ನಮಗೇನು ಅರ್ಥನೇ ಆಗ್ತಿಲ್ಲ. ಈ ಸರ್ಕಾರನೂ ಕೂಡ ಇವತ್ತು ಜಿದ್ದಿಗೆ ಬಿದ್ದಿರೋ ಥರ ಆಡ್ತಿದೆ. ನಾವು ಆ ಹೆಣ್ಣು ಮಗಳ ಹತ್ರ ಶತಾಯ ಗತಾಯ ನಾವು ಉದ್ಘಾಟನೆ ಮಾಡಿಸ್ತೀವಿ ಅಂತ ಹೊರಟಿದೆ. ನನಗೆ ಅನ್ನಿಸ್ತಿದೆ ವೀಕ್ಷಕರೇ, ನೋಡಿ, ಇದರಲ್ಲಿ ಸರ್ಕಾರ ಏನು ದೊಡ್ಡ ಸಾಧನೆ ಮಾಡೋದು ಏನೂ ಇಲ್ಲ. ಬಟ್ ಸರ್ಕಾರ ಒಂದು ಸ್ಪಷ್ಟ ಸಂದೇಶವನ್ನು ಮುಸಲ್ಮಾನರಿಗೆ ಕಳಿಸೋದಕ್ಕೆ ಹೊರಟಿದೆ. ಏನಕ್ಕಪ್ಪ, ಏನು ಮೆಸೇಜ್ ಅದು ಅಂದರೆ, ನೋಡಿ, ಈಗ ಬಿಹಾರಲ್ಲಿ ಎಲೆಕ್ಷನ್ಗಳು ನಡೀತಿದೆ. ನೋಡಿ, ರಾಜಕಾರಣ ಹೆಂಗೆ ಲಿಂಕ್ ಆಗುತ್ತೆ ಅನ್ನೋದು ನೋಡಿ. ಈಗ ಬಿಹಾರಲ್ಲಿ ಚುನಾವಣೆಗಳು ಘೋಷಣೆ ಆಗ್ತಿದೆ. ಇನ್ನು 2 ತಿಂಗಳಲ್ಲಿ ಬಿಹಾರಲ್ಲಿ ಚುನಾವಣೆ ನಡೀತಿದೆ. ಈಗಾಗಲೇ ಕಾಂಗ್ರೆಸ್ಸು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಸ್ತಿದೆ ಬಿಹಾರದಲ್ಲಿ. ನಾವು ಇವತ್ತು ಇದನ್ನು ಆ ಬಿಹಾರಿಗೆ ಹೋಲಿಕೆ ಮಾಡಿ ನೋಡಿದಾಗ ಸತ್ಯ ಅನಿಸುತ್ತೆ. ಏನು ಇದರ ಗೂಢಾರ್ಥಗಳು ಅಂದರೆ, ನೋಡಿ, ಒಬ್ಬ ಬಾನು ಮುಸ್ತಾಕ್ ಅನ್ನೋ ಒಂದು ಮಹಿಳೆಯನ್ನು ಕರ್ಕೊಂಡೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಅದು ಒಂದು ಹಿಂದೂ ಧಾರ್ಮಿಕ ಆಚರಣೆ ನಡೆಯೋ ಜಾಗ ಅದು. ಏನಕ್ಕೆ ಅಂದರೆ, ಈ ಒಂದು ಉತ್ಸವಕ್ಕೆ ಬರೀ ದೇಶದ ನಾನಾ ಕಡೆಯಿಂದಲ್ಲ, ಪ್ರಪಂಚದ ನಾನಾ ದೇಶಗಳಿಂದ ಕೂಡ ಜನ ಬರ್ತಾರೆ. ಯಾಕೆಂದರೆ ಇದು ವಿಶ್ವವಿಖ್ಯಾತ ದಸರಾ ಇದು. ಆ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ನವರು ಬಾನು ಮುಸ್ತಾಕ್ ಅನ್ನೋ ಒಂದು ಬೂಖರ್ ಪ್ರಶಸ್ತಿನ ತಗೊಂಡಿರೋ ಒಂದು ಹೆಣ್ಣುಮಗಳನ್ನ ಇವತ್ತು ಅದಕ್ಕೆ ಉದ್ಘಾಟನೆ ಕರ್ಕೊಂಡೋಗಿ ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಬದಿಗಿಟ್ಟು, ನಮ್ಮ ಎಲ್ಲ ಪೂಜಾ ಪದ್ಧತಿಗಳನ್ನು ಬದಿಗಿಟ್ಟು ಆ ಹೆಣ್ಣುಮಗಳಿಗೆ ನಲ್ಲಿ ಉದ್ಘಾಟನೆ ಮಾಡಿಸೋದರ ಮುಖಾಂತರ ಬಿಹಾರದ ಮುಸಲ್ಮಾನ್ ಮತದಾರರಿಗೆ ಒಂದು ಸಂದೇಶನ ಕಳಿಸೋದು. ಆಮೇಲೆ ಅಲ್ಲಿ ಇರ್ತಕ್ಕಂತಹ ಯಾರು ನಿತೀಶ್ ಕುಮಾರ್ ಜೊತೆಯಲ್ಲಿ ಯಾವೆಲ್ಲ ಮುಸ್ಲಿಂ ಮತಗಳಿದೆ ಆ ಮತಗಳನ್ನು ತನ್ನೊಟ್ಟಿಗೆ ಸೆಳೆಯೋ ಒಂದು ಹುನ್ನಾರನ ಕರ್ನಾಟಕದ ಸರ್ಕಾರ ಮಾಡ್ತಿದೆ ವೀಕ್ಷಕರೇ. ಇದರ ಅರ್ಥ ಗೂಢಾರ್ಥಗಳು ಬೇರೆ ಏನೂ ಇಲ್ಲ, ಇದೇ ಇರೋದು. ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ನೋಡಿ, ಸಾಕಷ್ಟು ಜನ ಹಿಂದೂಗಳ ವಿರೋಧ, ಈ ಹೆಣ್ಮಗಳು ಉದ್ಘಾಟನೆ ಮಾಡಬಾರ್ದು ಅಂತಿದೆ. ಅದೇ ಮಟ್ಟದಲ್ಲಿ ಮುಸಲ್ಮಾನ್ ಮುಖಂಡರುಗಳು ಕೂಡ, ಮೌಲ್ವಿಗಳು, ದೊಡ್ಡ ದೊಡ್ಡ ಮುಖಂಡರುಗಳಿವತ್ತು, ಸಮುದಾಯದ ಮುಖಂಡರು ಇವತ್ತು ಬೀದಿನಲ್ಲಿ ಬಂದು ಮಾತಾಡ್ತಿದ್ದಾರೆ ಆ ಹೆಣ್ಮಗಳು ಹೋಗಬಾರ್ದು ಅಂತ. ಇಷ್ಟರ ಮಧ್ಯನೂ ಕೂಡ ಸರ್ಕಾರ ಹಠಕ್ಕೆ ಬಿದ್ದಿದೆ ಅಂದರೆ ಇದರ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ಇದರ ಉದ್ದೇಶ ಏನೂ ಇಲ್ಲ, ಬಿಹಾರದ ಚುನಾವಣೆಗೆ ಒಂದು ಮೆಸೇಜನ್ನು ಕಳಿಸಬೇಕು ಮುಸಲ್ಮಾನರಿಗೆ. ನಾವು ಬರೀ ಕರ್ನಾಟಕವಲ್ಲ, ದೇಶವ್ಯಾಪಿ ನಿಮ್ಮ ಜೊತೆ ನಿಲ್ತೀವಿ ಅನ್ನೋ ಒಂದು ಸಂದೇಶನ ಮುಸಲ್ಮಾನರಿಗೆ ಕಳಿಸೋದ್ರ ಮುಖಾಂತರ ಇನ್ನೂ ಒಂಚೂರು ಹಂಚಿ ಹೋಗಿರೋ ಮುಸಲ್ಮಾನರ ಓಟುಗಳನ್ನು ತನ್ನೊಟ್ಟಿಗೆ ಸೆಳೆಯೋ ಒಂದು ಹುನ್ನಾರ ಹೈಕಮಾಂಡ್ ಹಾಕ್ಕೊಟ್ಟಿದೆ. ಹೈಕಮಾಂಡ್ ಹಾಕ್ಕೊಟ್ಟಿರೋ ಈ ಬ್ಲೂ ಪ್ರಿಂಟ್ನ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದೆ. ಇಷ್ಟೇ ವೀಕ್ಷಕರೇ ಇದರ ಗೂಢಾರ್ಥಗಳು, ಮತ್ತು ಇನ್ನೇನೂ ಇಲ್ಲ. ಆ ಕಾರಣಕ್ಕೋಸ್ಕರ ಸರ್ಕಾರ ಇವತ್ತು ಹಠಕ್ಕೆ ಬಿದ್ದು ಬಾನು ಮುಸ್ತಾಕ್ ಅನ್ನೋ ಮಹಿಳೆಯ ಕೈನಲ್ಲಿ ಇವತ್ತು ದಸರಾ ಉದ್ಘಾಟನೆನ ಮಾಡಕೊಟ್ಟಿದೆ. ದಯಮಾಡಿ ಇದನ್ನು ನಾವೆಲ್ಲ ಕನ್ನಡಿಗರು, ಕನ್ನಡ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕು. ಇದನ್ನು ವಿರೋಧ ಮಾಡುವುದರ ಮುಖಾಂತರ ಬಾನು ಮುಸ್ತಾಕ್ ಅವರು
ದಸರಾ ಉದ್ಘಾಟನೆ ಮಾಡುವುದನ್ನು ನಾವು ತಡಿಬೇಕಾಗಿದೆ ಇವತ್ತು ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.